ದರ್ಶನ್ ಅವರು ನಿನ್ನೆ ಬಂದಿದ್ದಾರೆ, ಕೊಲೆ ಆರೋಪಿಗೆ ಭದ್ರತೆಯನ್ನ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಚರ್ಚೆಗಳು ಶುರುವಾಗಿದೆ ಸರ್. ಇಲ್ಲ, ನನ್ಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ, ನನಗೆ ವಿಚಾರ ಮಾಡ್ತೀನಿ ಸರ್. ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ. ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾದ್ರು ನಡೆದಿದೆಯಾ ಸರ್? ಗೊತ್ತಿಲ್ಲಪ್ಪ ನನಗೆ. ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ. ಅಧಿಕಾರಿಗಳನ್ನ ಯಾರನ್ನ ಕರೆದಿದ್ರು ನನಗೇನು ಗೊತ್ತಿಲ್ಲ. ರಾಜಣ್ಣ ಅವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ, ಬಟ್ ನನಗೆ ಯಾವುದು ಗೊತ್ತಿಲ್ಲ. ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು. ಇಲಾಖೆ ಅಧಿಕಾರಿಗಳನ್ನ ಯಾವ ಕರೆದಿಲ್ವಾ ಸರ್? ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ರಾಜಣ್ಣ ಅವ್ರು ಹೇಳಿದ್ದಾರೆ ಅಂತ ಅಂದಮೇಲೆ ಕರೆದಿದ್ದಾರೆ ಅನ್ನೋ ಗೊತ್ತಿಲ್ಲ ಸರ್. ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಈಗ ಬಿಜೆಪಿ ಅವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಆ ರೀತಿ ಮತಗಳ್ಳತನ ಆಗಿದ್ರೆ ಕಾಂಗ್ರೆಸ್ನವ್ರು 136 ಸ್ಥಾನ ಹೆಂಗ್ ಗೆಲ್ತಾ ಇದ್ರು ಅಂತ. ಅದು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ. ಬೇಕಾದಾಗ ಮಾಡ್ತಾರೆ, ಬೇಡವಾದಾಗ ಬಿಡ್ತಾರೆ ಅಂತ ಇರೋದು. ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು, ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಮುಂದೆ ನೋಡೋಣ ಸರ್. ಈಗ ಯತೀಂದ್ರ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಒಡೆಯರ್ಕಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿಗೆ. ನೋ ಕಾಮೆಂಟ್ಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.